ಫುಡ್ಗಳು ಇವತ್ತಿಗೆ ಮನುಷ್ಯರು ತಿನ್ನೋಕ್ಕಾಗಲ್ಲ ಅಂಥ ಫುಡ್ ಎಲ್ಲನೂ ಹಾಕ್ತೀವಿ ಅವಕ್ಕೆ. ಇಲ್ಲೇ ನೆನೆಸಿಟ್ಟಿದ್ದಾರೆ ತಗೊಂಬರಪ್ಪ ಅದು. ಅಲ್ಲೇ ಬಾದಾಮ್ ಹಾಕ್ತಿವಿ, ಅದ್ರ ಟೈಮಿಗೆ ಬಾದಾಮ್ ಹಾಕ್ತಿವಿ, ಕಾಬೂಲ್ ಕಡಲೆ ಹಾಕ್ತಿವಿ, ಗೋಡಂಬಿ ಹಾಕ್ತಿವಿ. ಅದಕ್ಕೆ ಹೌದು ಒಬ್ಬೊಬ್ರು ನೋಡ್ದವ್ರು ಅಂತಾರೆ ಅದೆಲ್ಲ ಮಾಡ್ಬೇಕಾ, ನಾವು ಬರೀ ಒಟ್ಟು ಹಾಕ್ತಿವಿ ಅದು ಇದು ಅಂತ. ಬಟ್ ಅವಕ್ಕೆ ಯಾಕೆಂದ್ರೆ ನಮಗೋಸ್ಕರ ಅವು ಕಷ್ಟಪಡ್ರೆ 150 ಮೀಟ್ರನ್ನ ಅದು ಒಂದು 11 ಸೆಕೆಂಡಲ್ಲಿ ರೀಚ್ ಮಾಡ್ಬೇಕಂದ್ರೆ ಶಕ್ತಿ ಬೇಕು. ಆ ಥರದ್ದು ನಾವು ಮೊಟ್ಟೆ ಹಾಕ್ತಿವಿ, ನಾಟಿ ಕೋಳಿ ಮೊಟ್ಟೆ ಹಾಕ್ತಿವಿ, ಹಾಲು ಹಾಕ್ತಿವಿ. ಸ್ನೇಹಿತರೆ ನೋಡಿ, ಇದನ್ನ ನಾವು ಏನ್ ಹೇಳ್ಬೋದು ಅಂದ್ರೆ ಬಸವನ ಒಂದು ದೇವಸ್ಥಾನ ಅನ್ಬೋದು, ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂದ್ರೆ ಈ ರೀತಿಯಾದ ಒಂದು ಜಾಗನ ನಾವು ನೋಡೋಕ್ಕಾಗಲ್ಲ. ಎತ್ತುಗಳನ್ನ ಕಟ್ಟುವ ಒಂದು ಜಾಗನ ಒಳ್ಳೆ ದೇವಸ್ಥಾನದ ರೀತಿ ಮೇಂಟೈನ್ ಮಾಡಿದ್ರು. ಒಂದು ಆಫೀಸ್ ತರ ಇದೆ ಸ್ನೇಹಿತರೆ ನೋಡಿ. ಸರ್, ಇವತ್ತು ಎತ್ತುಗಳಿಗೆ ಈ ತರ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದೀರಾ ಅಂದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ತರ ವ್ಯವಸ್ಥೆ ಮಾಡಿದೀರಾ. ಇದೇನ್ ಹೇಳಕ್ ಇಷ್ಟಪಡ್ತೀರಾ? ಇದು ಇಲ್ಲ, ಮಾಡುವಾಗಲೇ ನಮಗೆ ಪ್ಲಾನ್ ಇದ್ದಿದ್ದು ಚೆನ್ನಾಗಿ ಮಾಡಬೇಕು ಅನ್ನೋ ಥರ ಇತ್ತು. ಹಂಗಾಗಿ ಚೆನ್ನಾಗಿ ಮಾಡಬೇಕು ಅಂದರೆ ಅವಕ್ಕೆ ಒಂದು ಖುಷಿ. ಎತ್ತು ಆಚೆ ಹೋಗಿ ಬಂದು ಗಿಂಡಿ ಅಲ್ಲಿ ಮಲಗಿ ಆ ಥರ ಏನು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿರ್ಬೇಕು ಅನ್ನೋ ಥರ ಈ ಥರ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ, ಈ ಏನು ದನಕ್ಕಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಫುಲ್ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಇದನ್ನ ಡೈಲಿ ವಾಶ್ ಮಾಡ್ತಾರೆ ಅನ್ಸುತ್ತೆ. ಎತ್ತನ್ನ ಹೊರಗೆ ಕಟ್ಟಿ ಫುಲ್ಲು ಡೈಲಿ ಕ್ಲೀನ್ ಮಾಡೋ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಇದರಲ್ಲಿ ಆ ಸೈಡ್ ಕಟ್ಟಿರ್ತೀವಿ, ನೈಟಲ್ಲೆಲ್ಲ ಈ ಸೈಡ್ ಕಟ್ಟಿರ್ತೀವಿ ಒಟ್ಟೊಳಗಡೆ. ಬೆಳಗ್ಗೆ ಎದ್ದು ಆ ಕಡೆ ಇದನ್ನ ಚೇಂಜ್ ಮಾಡ್ತೀವಿ, ಈ ಕಡೆ ಕಟ್ಟಾಕಿ ಈ ಕಡೆ ಕ್ಲೀನ್ ಮಾಡ್ತೀವಿ. ಅಂದ್ರೆ ಸರ್, ರಾತ್ರಿ ಸಮಯದಲ್ಲಿ ಇಲ್ಲಿ ಕಟ್ತೀರಾ? ಹೌದೌದು, ನೈಟಲ್ಲಿ ಹೊಟ್ಟು ಮೇಲೆ ಕಟ್ಟಾಕ್ತಿವಿ, ಮರದ ಹೊಟ್ಟು ಇದ್ರ ಮೇಲೆ ಕಟ್ತೀವಿ. ಆದ್ಮೇಲೆ ಬೆಳಗ್ಗೆ ಎದ್ದು ಆ ಕಡೆ ಕಟ್ತೀವಿ, ಒಂದ್ ಸ್ವಲ್ಪ ವಾಕ್ ಬಿಡ್ತೀವಿ, ಆಚೆ ಕಟ್ಟಾಕ್ತಿವಿ, ಎಲ್ಲ ಮಾಡ್ತೀವಿ. ಓಕೆ ಸರ್, ರಾತ್ರಿ ಸಮಯದಲ್ಲಿ ಇಲ್ಲಿ ಕಟ್ಟೋ ಉದ್ದೇಶ ಏನಂತ? ಹೊಟ್ಟು ಮೇಲೆ ಮಲಗಲಿ, ಸ್ಮೂತ್ ಆಗಿರುತ್ತೆ, ಒಂದ್ ಸ್ವಲ್ಪ ಎತ್ತುಗಳು ಹೀಟ್ ಆಗುತ್ತೆ, ನಾವು ಇದಕ್ಕೆ ಮಾಡ್ತಾ ಇದೀವಿ. ಸರ್, ಇದೇನು ಒಟ್ಟು ಸರ್? ಇದು ಮರದೊಟ್ಟು ಇದು ನೋಡಿ ಸ್ನೇಹಿತರೆ, ಅದು ಮರದೊಟ್ಟು. ಅಂದ್ರೆ ಎತ್ತುಗಳಿಗೆ ಇದ್ರ ಮೇಲೆ ಮಲಗೋದ್ರಿಂದ ಆರೋಗ್ಯನೂ ಸಿಗುತ್ತೆ. ಅದರಲ್ಲಿ ಈಗ ಮ್ಯಾಟ್ ಮೇಲೆ ಕಟ್ತಾ ಇದೀವಿ, ಮ್ಯಾಟು ಇದೆ. ಅದ್ರಲ್ಲಿ ಸ್ವಲ್ಪ ಏಳುವಾಗ ಮಾಡುವಾಗ ಇವು ದಪ್ಪ ಎತ್ತು ಸೈಜ್ ಇರ್ತಾವಲ್ಲ, ಕಾಲು ಕಿತ್ತೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಮಾಡಿದೀವಿ. ಹೌದು, ಅಂದ್ರೆ ರಾತ್ರಿ ಸಗಣಿ ಕದಾಗಿರ್ಬೋದು, ಇಲ್ಲಿ ಮಾಡಿದ್ರೆ ಏನಾಗಲ್ಲ, ಇದ್ರ ಏನು ಆಗಲ್ಲ. ಮತ್ತೆ ಅದನ್ನ ಬೆಳಗ್ಗೆ ಕ್ಲೀನ್ ಮಾಡ್ತೀವಿ, ಕ್ಲೀನ್ ಮಾಡೋದನ್ನ ಮಿಕ್ಸ್ ಮಾಡಿ ಫ್ಯಾನ್ ಹಾಕಿ ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ತಂದು ಇಲ್ಲಿ ಕಟ್ತೀವಿ. ನೋಡಿ ಸ್ನೇಹಿತರೆ, ಫ್ಯಾನ್ಗಳು ವ್ಯವಸ್ಥೆ ನೋಡಿ ಹೆಂಗೆ ಅಂದ್ರೆ, ನಮಗೆ ಹಾಸ್ಟೆಲಲ್ಲಿ ಇದ್ದಾಗ ಈ ತರ ವ್ಯವಸ್ಥೆ ಇತ್ತು ಸಾಲಾಗಿ. ನನಗೆ ಅದೇ ನೆನಪಾಗ್ತಿದೆ. ಆ ತರ ಒಂದು PG ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ತರ ಮಾಡಿದ್ದಾರೆ ಇಲ್ಲಿ ಎತ್ತುಗಳಿಗೆ. ನಾವು ಮತ್ತೆ ಸೊಳ್ಳೆ ಕಡಿಬಾರ್ದು ಅಂತೇಳಿ ಗುಡ್ ನೈಟ್ ಹಾಕಿದ್ದಾರೆ. ಅಂದ್ರೆ ನಮಗೆ ನಿಜವಾಗ್ಲೂ ಇದು ಫೀಲ್ ಬರ್ತಾ ಇಲ್ಲ, ಇದು ದನಿನ ಮನೆ ಅಂತ. ಆ ತರ ಒಂದು ಒಳ್ಳೆ ಸೊಗಡನ್ನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಇದು ಮುನ್ನಾ ಅಂದ್ಬಿಟ್ಟು ಆಕ್ಚುಲಿ ಬೆಂಗಳೂರು ರೈಸ್ಗೆ 4 ಕಲ್ಲಿನ ಕರಿನಲ್ಲಿತ್ತು. ದೊಡ್ಡ ಎತ್ತುಗಳು ಬಂದಿದ್ದು ನೋಡಕ್ಕೆ ಒಂಥರ ಆಗೋದು. ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನಮ್ಮ ಫ್ರೆಂಡ್ ಒಬ್ಬ ಶಿವು ಅಂತ ಇದ್ದಾನೆ, ಇನ್ನೊಬ್ಬ ಹುಡುಗ ನಮ್ಮ ಜೊತೆ ಇದ್ದ ವಸಂತ ಅಂತ, ತುಂಬಾ ಜನ, ಇನ್ನು ನಾಗೇಶ್ ಅಂದ್ಬಿಟ್ಟು ಎಲ್ಲರೂ ಇದಕ್ಕೆ ಹೋಗಿದ್ವಿ. ಇನ್ನು ದರ್ಶನ್ ಅಂತ ಇದ್ದಾನೆ, ಬಾನಗುಂದಿ ಅವನು, ತುಂಬಾ ಒಳ್ಳೆ ಹುಡುಗ, ತುಂಬಾ ಸಪೋರ್ಟಿವ್ ಆಗಿರ್ತಾನೆ. ನಾವು ಅಂದ್ರೆ ತುಂಬಾ ಪ್ರೀತಿ ಅವನಿಗೆ. ಬೇರೆಯವರೆಲ್ಲ ಅದು ಇದು ಹೇಳ್ತಾರೆ, ನಮ್ಮ ಮೇಲೆ ತುಂಬಾ ಪ್ರೀತಿ ಅವನಿಗೆ. ಆ ಟೈಮಲ್ಲಿ ಬೆಂಗಳೂರು ರೈಸ್ಗೆ ಹಾಕಿದ್ವಿ, 4 ಕಲ್ಲಲ್ಲಿದ್ದು. ಬಟ್ ಫಸ್ಟ್ ರೌಂಡೇ ಫೇಲ್ ಆಯಿತು. ಬಟ್ ತುಂಬ ಖುಷಿ ನಮಗೆ, ರೇಸಿಗೆ ಹಾಕಬೇಕು ಅನ್ನೋದೇ ಒಂದು ತುಂಬ ಲೈಕ್ ಇತ್ತು, ಹಾಕಿದ್ವಿ. ತುಂಬ ಸಣ್ಣ ಕರ, ಅವಾಗಿಂದು ಫೋಟೋ ಇದೆ ಅವನದ್ದು, ಕೊಡ್ತೀನಿ. ಬಟ್ ಇವಾಗ ತುಂಬ ಚೆನ್ನಾಗಿ ಬೆಳೆದು ಚೆನ್ನಾಗಿ ಆಗಿದೆ. ಹಾಕಿದ ಕಡೆ ಅಂದರೆ ಇದ್ರದ್ದು ಯಾವ ಥರ ಮನೋಭಾವ ಅಂದರೆ, ಇಲ್ಲೇ ಹೆಗ್ಡಳ್ಳಿಲಿ ಎಲ್ಲ ಎತ್ತನೂ ಹಾಕಿರ್ತೀವಿ. ನಮ್ಮ ಪಕ್ಕದ ಊರೇ ಅದು, ಇಲ್ಲಿಂದ 4 ಕಿಲೋಮೀಟರ್ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಒಳ್ಳೊಳ್ಳೆ ಎತ್ತು ಅಂತ ಮಾಡಿರ್ತೀವಿ, ಜಲ್ವಂಗ್ ಮಾಡಿರ್ತೀವಿ. ಇದಕ್ಕೆ ಆ್ಯಕ್ಚುಲಿ ಕಾಕ ಅವಾಗ ಹೊಸ್ದು, ಇದಕ್ಕೂ ಅಂತ ಬಸ್ಯ ಅಂತ ಗೂಳಿ ಮಾಡಿದ್ವಿ. ಅವತ್ತು ಎಲ್ಲ ಸೋತಿರ್ತವೆ. ಇನ್ನೇನು ಅವಮಾನ ನಾವು ಅಂದರೆ ಅಕ್ಕಪಕ್ಕದೂರಲ್ಲಿ ಏನೋ ಎಲ್ರಿಗೂ ಗೊತ್ತಿದೆ ಇಲ್ಲಿ ಸುತ್ತಮುತ್ತ ದೊಡ್ಡ ಎತ್ತು ಕಟ್ಟಿದ್ದಾರೆ ಅಂತ. ನಮಗೆ ಎಲ್ಲ ಸೋತ್ಬಿಟ್ವಿ, ಏನಪ್ಪ ಹಿಂಗಾಗೋಯ್ತು ಅನ್ನೋ ಥರ ಆಯಿತು. ಆ ಟೈಮಲ್ಲಿ ನಾವು ತುಂಬ ಅದಕ್ಕೆ ಒಂಥರ ನಮ್ಮ ಫೇಸ್ ಇದನ್ನ ನೋಡಿ ಫೀಲ್ ಆಗ್ತೀವಿ. ಆ ಟೈಮಲ್ಲಿ ಅಲ್ಲಿ 3ನೇ ಪ್ರೈಸ್ ಮಾಡಿಕೊಡುತ್ತೆ. ಆಪತ್ ಬಾಂಧವ ಥರ ಗೆಲ್ಲುತ್ತೆ. ಹೌದು. ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ವಿ, ಇವನ್ನ ಹಾಕ್ತೀವಿ, ಇವು ಒಂದು ಸ್ವಲ್ಪ ಹಂಗಾದಾಗ ಬೇಜಾರಾಗ್ತಾ ಇರುತ್ತೆ. ಅದು ಸಿಕ್ಕಾಬಟ್ಟೆ ಸ್ಪೀಡ್ ಮಾಡುತ್ತೆ. ಅಲ್ಲಿ ಏನೇ ಇದ್ರು 23-25ಕ್ಕೆ ಫಸ್ಟ್ ಪ್ರೈಸ್ ಆಗುತ್ತೆ. ಇದೇನಾದ್ರೂ ಇದ್ರ ಜೊತೆ ಕರೆಕ್ಟಾಗಿ ಎತ್ತು ಬಂದರೆ 22 ಸೆಕೆಂಡ್ ಹೊಡೆಯುತ್ತೆ ಅನ್ನೋ ಥರ ಮಾತಾಡ್ತಾರೆ ಅಲ್ಲಿ. ಹಂಗಾಗಿ ನೆಕ್ಸ್ಟಿಗೆ ಕೇಳಿದ್ದಾರೆ ಆ ಥರ. ಅದ್ರದ್ದು ಒಂದು ಮುನ್ನೊಂದು ಇನ್ನು ಜಲವೊಂದು ಹೇಳಬೇಕು ಅಂದರೆ, ಅದ್ರದ್ದು ಎಷ್ಟು ಹೇಳಿದ್ರು ನಮಗೆ ಕಮ್ಮಿನೇ. ಯಾಕೆ ಹಂಗೆ ಹೇಳ್ತೀವಿ ಅಂದರೆ, ಮುಂಚೆ 3 ಎತ್ತು ತಂದ್ವಿ, ಆಂಧ್ರದಿಂದ ಎತ್ತು ತಂದ್ವಿ. ಆಮೇಲೆ ಈ ಮುನ್ನೂ ಇತ್ತು. ಬಟ್ ಯಾವ ಪ್ರೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರಲ್ಲಿ ಬೇರೆಯವರೆಲ್ಲ ಹೇಳಿದರು, ನಮ್ಮ ಸುತ್ತವರು ಈ ರೇಸಲ್ಲಿ ಗೊತ್ತಿರೋ ಅಂಥವ್ರು, ಇವರಲ್ಲಿ ಒಂದು ಮಿಳ್ಳೆನೂ ಹೊಡೆಯೋಕ್ಕಾಗಲ್ಲ ಅನ್ನೋ ಥರ ಮಾತಾಡಿದರು. ಇದಕ್ಕೆ ಮುನ್ನ ಹೊಡೆದು ತೋರಿಸಿದೆ. ಅದು ಪಾಯಿಂಟ್ ಗಾಡಿ ಗೆಲ್ಲೇ ಹಾಕಿದ್ರು, ಪಾಯಿಂಟಲ್ಲಿ ಹೊಡೆದಿದೆ, ಜೋಡಿ ಗಾಡೀಲಿ ಹೊಡೆದಿದೆ.
ಅದಾದ್ಮೇಲೆ ಜಲ್ವಂತ ತರ್ತೀವಿ. ಜಲ್ವಂತ ಅಂದಾಗ ಅದು ಇದು ಮಾತಾಡ್ತಾರೆ ಹಂಗ ಹಿಂಗ ಅಂತ. ಬಟ್ ಪಿಚ್ಚಿಗೆ ಹಾಕ್ದಾಗ ಫಸ್ಟ್ನೇ ಪಿಚ್ಚಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಆಗಿರೋ ಅಂತ ಕರ್ಣಂಗೆ ಹಾಕಿರ್ತೀವಿ. ಕರ್ಣಂದು ಅದು ಫಸ್ಟ್ನೇ ರೌಂಡೇ ಫೇಲ್ ಆಗುತ್ತೆ. ಅದಾದಮೇಲೆ ತುಂಬ ಎತ್ತುಗಳು ಹಾಕಿದ್ವಿ, ಚೇಂಜ್ ಮಾಡಿದ್ವಿ. ಎಲ್ಲ ಒಳ್ಳೊಳ್ಳೆಯವರೇ, ಅವರು ಎತ್ತಿನ ಓನರು ಒಳ್ಳೆಯವರೇ, ಎತ್ತು ಒಳ್ಳೆವೇ, ತುಂಬ ಒಳ್ಳೆ ಎತ್ತುಗಳೇ. ಬಟ್ ಅವತ್ತಿನ ಸಿಚುವೇಶನ್ ನಮ್ಗೆ ಆಗಲಿಲ್ಲ. ಕದರ್ ಹಾಕಿದ್ದೀವಿ, ಆಮೇಲೆ ಭೂಪತಿ ಹಾಕಿದ್ದೀವಿ, ಇದ್ರ ಜೊತೆ ಜಾಕಿ, ಇವಾಗ ಜಾಕಿ ಅಂತ ಇದೆಯಲ್ಲ ಆ ಎತ್ತು ಹಾಕಿದ್ದೀವಿ, ಹೆಬ್ಬುಲಿ ಹಾಕಿದ್ದೀವಿ ಇದ್ರ ಜೊತೆ. ಒಳ್ಳೊಳ್ಳೆ ಎತ್ತುಗಳು. ಅವು ಏನಾರು ಮಿಸ್ ಆದರೆ ಬಿಟ್ಟು ಹೋಗಿದ್ರೆ ಬೇಜಾರು ಮಾಡ್ಕೊಂಬೇಡಿ. ಆಮೇಲೆ ಇದನ್ನು ಮಹಾರಾಜನ ಹಾಕ್ತೀವಿ ಇದ್ರ ಜೊತೆಗೆ. ಮಹಾರಾಜ ಇದು ಸರಿ ಸಮಾನಾಗಿ ಹೋಯ್ತವೆ, ಅಣ್ಣ ತಮ್ಮ ಇದ್ದಂಗೆ. ಅಲ್ಲಂತೂ ನೋಡಿದವರೆಲ್ಲ ತುಂಬ ಪ್ರಶಂಸೆ ಮಾಡ್ತಾರೆ ಇವಕ್ಕೆ, ತುಂಬ ಸ್ಪೀಡ್ ಮಾಡೋದು ಎಲ್ಲ ನೋಡಿ. ನಮಗಂತೂ ತುಂಬ ಒಳ್ಳೆ ಹೆಸರು. ಈಗ ಜಲ್ವಾ ಇದು ಅಂದರೆ ಒಳ್ಳೆ ಹೆಸರು ತಂದು ಕೊಡ್ತು ನಮಗೆ. ಅದೊಂದು ಅಂದರೆ ನಾವು ಏನು ಹೇಳ್ಬೋದು ಅಂದರೆ ನಿಮ್ಮದು ARP ಟೀಮಿನ ಲೀಡ್ರ್ ಅಂತಲೇ ಹೇಳ್ಬೋದು ಜಲ್ವನ. ಹೌದು 100% ಅದನ್ನೇ ಲೀಡ್ರು ಅಂತ ನಾವು ಹೇಳ್ಬೋದು. ಅದಾದಮೇಲೆ ತುಂಬ ಎತ್ತುಗಳಿಗೆ ಇವಾಗ ಎತ್ತುಗಳದ ಹೆಸರು ಮಿಸ್ ಆಗಿರ್ಬೋದು. ಕಲ್ಕಿಗೆ ಹಾಕಿದ್ದೀವಿ, ಜೋಡಿ ಗಾಡಿಗೆ ಹಾಕೋಕ್ಕಾಗಲಿಲ್ಲ, ನಾವೇ ಅದು ಒಂದು ಸ್ವಲ್ಪ ಇದು ಮಾಡಲಿಲ್ಲ. ಅದಾದಮೇಲೆ ಜೋಡಿ ಗಾಡಿಗೆ ಅದನ್ನು ಬೇರೆ ಎತ್ತುಗಳ ಜೊತೆ ಹಾಕಿ ಪ್ರೈಸ್ ಮಾಡಿದರು. ಬಟ್ ಪಾಯಿಂಟ್ ಗಾಡೀಲಿ ಕಲ್ಕಿ ಇದನ್ನು ಹಾಕಿದಾಗ ಯಾವುದೇ ಕಾರಣಕ್ಕೂ ಪ್ರೈಸ್ ಮಿಸ್ ಇಲ್ಲ. ಒಂದೇ ದಿವಸದಲ್ಲಿ ಇದು 3ನೇ ಪ್ರೈಸ್ 4ನೇ ಪ್ರೈಸ್ ಆಗುತ್ತೆ. ಇಲ್ಲಿ ಸಾಲಿಗ್ರಾಮದಲ್ಲಿ ನೈಟೆಲ್ಲ ನಡೆಯುತ್ತೆ ರೈಸು. ಅವತ್ತು ಬೆಳಗ್ಗೆನೇ ಪಾಯಿಂಟ್ ಗಾಡಿ ಇರುತ್ತೆ, ಅಲ್ಲೂ ಬಂದು ಮತ್ತೆ 4ನೇ ಪ್ಲೇಸು ಕಲ್ಕಿ ಜೊತೆ ಒಂದೇ ದಿವಸ 2 ಪ್ರೈಸ್ ಮಾಡುತ್ತೆ. ಅಂದರೆ ಗ್ಯಾಪ್ ಎಲ್ಲ ರೆಸ್ಟು ಇಲ್ಲ ಏನಿಲ್ಲ. ಅಲ್ಲಿ ಕಟ್ಟಿರ್ತೀವಿ, ಅಲ್ಲಿ ಗೆದ್ದು ಟ್ರೋಫಿ ಇಸ್ಕೊಬಂದು ಇಲ್ಲಿ ಕಟ್ತೀವಿ. ಅವತ್ತು ಮತ್ತೆ 4ನೇ ಪ್ರೈಸೇ ಆಗುತ್ತೆ. ಅಂದರೆ ಕಲ್ಕಿ ಜೊತೆ ಕಲ್ಕಿ ಮತ್ತು ಇದು ಒಳ್ಳೆ ಪೇರು, ಚೆನ್ನಾಗಿ ಓದು. ಹಂಗಾಗಿ ಅವರು ಸತೀಶ್ ಅಂದ್ಬಿಟ್ಟು ಕಲ್ಕಿ ಓನರು, ಅವರು ನಮಗೆ ಕೇಳಿದಾಗೆಲ್ಲ ಎತ್ತು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವನು ಸಚಿನ್ ಅಂತ ಇನ್ನೂ ತುಂಬ ಒಳ್ಳೆ ಹುಡುಗ. ನಮಗೆ ಗೊತ್ತಿದ್ದಂಗೆ ಸಚಿನ್ ಆಗಿರ್ಬೋದು. ಗಾಡಿ ಹೊಡಿಯೋದ್ರಲ್ಲಿ ತಗೊಂಡ್ರೆ ನಮಗೆ ಗುರು ಅಂತ ಇದ್ದಾನೆ, ಗುರು, ನೀರುಳ್ಳಿ ಹರೀಶು, ಆಮೇಲೆ ಜಾಕಿ ಗಣೇಶ್ ಒಂದ್ಸಲ ಹೊಡೆದಿದ್ದಾರೆ 1 ರೌಂಡು. ಅದು ಬಿಟ್ಟರೆ ಸುನೀಲ್, ಕೆಂಪನಹಳ್ಳಿ ಸುನೀಲ್ ಹೊಡೆದಿದ್ದಾರೆ. ಆಮೇಲೆ ಆದರ್ಶ, ಸಾಲಿಗ್ರಾಮ ಆದರ್ಶ ಅಂತೂ ನಮ್ಮ ಫೇವ್ರೇಟ್. ಅವನು ಒಂಥರ ನನ್ನ ತಮ್ಮ ಇದ್ದಂಗೆ. ಅವನಾಗಿರ್ಬೋದು, ದರ್ಶನ್ನು, ಇವರೆಲ್ಲರೂ ಭಾಳ ಚೆನ್ನಾಗಿ ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ. ಸರ್ ಅಂದರೆ ಆಲ್ಮೋಸ್ಟ್ ಚಾಂಪಿಯನ್ ಎತ್ತೆಲ್ಲ ನಿಮ್ಮ ಎತ್ತಿನ ಜೊತೆ ಜೋಡಿ ಮಾಡಿರೋ ಆ ಚಾಂಪಿಯನ್ ಡ್ರೈವರ್ ಎಲ್ಲ ನಿಮ್ಮ ಎತ್ತನ್ನು ಹೊಡೆದಿದ್ದಾರೆ. ಆಲ್ಮೋಸ್ಟ್ ಒಳ್ಳೆ ಹೆಸರಾಗಿರೋ ಎತ್ತು ಸ್ನೇಹಿತರೆ ಜಲ್ವಾ ಅಂದರೆ ಇವತ್ತು ARP ಟೀಮಿನ ಲೀಡ್ರ್ ಅಂತಲೇ ಅವ್ರು ಹೇಳ್ತಿದ್ದಾರೆ. ನಮಗೂ ಅದೇ ಥರನೇ ಅನ್ನಿಸ್ತು. ಆದರೆ ಇರೋ ವರ್ಚಸ್ಸಿಗೆ ಅದು ಹಾಲಿನ ಬಣ್ಣಕ್ಕೆ ಅದು ನಿಮಗೆ ಒಳ್ಳೆ ಬಹುಮಾನಗಳನ್ನು ಇನ್ನೂ ಗಳಿಸ್ಕೊಡ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ನಾವು ಮಾಡಬೇಕು ತುಂಬ ಇನ್ನೂ. ಅದರಲ್ಲಿ ಬೇರೆ ಬೇರೆ ಕಡೆ ಹಾಕಿ ಇಲ್ಲಿವರೆಗೂ ಒಳ್ಳೆ ಪೇರ್ ಆಗಿಲ್ಲ. ಇಲ್ಲಿ ಹಿಮಾವಲ್ ಹೊಡೆಯೋದಕ್ಕಿಂತ ಮುಂಚೆನೇ ಚಿಕ್ಕಮಂಗ್ಳೂರು ಹತ್ರನೇ ಆಗಬೇಕಾಗಿತ್ತು. 3 ರೌಂಡ್ ಆಗಿ ಅಲ್ಲಿ ರೇಸ್ ನಿಂತೋಗುತ್ತೆ. ಅವತ್ತು ತುಂಬ ಸ್ಪೀಡ್ ಮಾಡ್ತಾಯಿದ್ದೆ. ಅವತ್ತು ಪಕ್ಕ ಫಸ್ಟು ಇಲ್ಲ ಸೆಕೆಂಡ್ ಅಂತ ಹೇಳಿದ್ರು, ಪ್ರೈಸ್ ಹೊಡಿತೀರಾ ಅಂತ. ಬಟ್ ಆಗಿಲ್ಲ. ಅದು ಬಿಟ್ಟರೆ ಇನ್ನು ನಮ್ಮದು ಕಾಕ ಅಂತ ಇದೆ, ಅದು ತುಂಬ ಹೆಸರಾದಂಥ ಇದೇನೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಪ್ರೈಸ್ ಮಾಡಿತ್ತು. ಇದೇನಾ ಸರ್ ಕಾಕ? ಇದೇ ಕಾಕ ಅಂದ್ಬಿಟ್ಟು. ಮೃದು ಸ್ವಭಾವ ತುಂಬ. ಆದರೆ ಪಿಚ್ಚಲ್ಲಿ ಹೋದರೆ ತುಂಬ ಅಗ್ರೆಸಿವ್. ಅಂದರೆ ಮನುಷ್ಯರಿಗೆ ಗುದ್ದೋದು ಇನ್ನೊಂಥರ ಮಾಡೋದ್ರಲ್ಲ, ಓಡೋದ್ರಲ್ಲಿ ತುಂಬ ಅಂದರೆ ತುಂಬ ಅಗ್ರೆಸಿವ್ ಆಗಿ ಓಡುತ್ತೆ. ತುಂಬ ಅಂದರೆ ನಮ್ಮ ಜಲ್ವಂಗೆ ಸರಿಸಾಟಿಯಾಗಿ ಓಡಿದೆ ಇಲ್ಲಿವರೆಗೂ. ಜಲ್ವಂಗೆ ಸರಿಸಾಟಿ ಅಂದ್ರೆ ಮಹಾರಾಜ, ಕಲ್ಕಿ ಬಿಟ್ಟರೆ ಇದು ಸರಿಸಾಟಿಯಾಗಿ ಓಡಿದೆ ಇವಾಗ. ತುಂಬ ಖುಷಿ ಆಗುತ್ತೆ. ಆಮೇಲೆ ತುಂಬ ಮೃದು ಸ್ವಭಾವ. ನಮ್ಮ ಹುಡುಗರೆಲ್ಲ ಬರ್ತಾರಲ್ಲ, ಅಡಿಗಡೆ ನುಗ್ಗಿದ್ರು ಏನೂ ಮಾಡಲ್ಲ, ಯಾವುದಕ್ಕೂ ಏನೂ ಇದು ಮಾಡಲ್ಲ. ಬಟ್ ಚೆನ್ನಾಗಿ ಓಡ್ತಾ ಇದೆ ಇವಾಗ. ನಾವು ತಂದು ಇದನ್ನು ಸುಮಾರು ದಿನ ಆಯಿತು, ಒಂದು 4-5 ಎತ್ತಿ ಚೇಂಜ್ ಮಾಡಿದ್ವಿ. ಆಮೇಲೆ ಕೋಲೆಲ್ಲ ಚೇಂಜ್ ಮಾಡಿದ್ವಿ. ಇವಾಗ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಜಲ್ವನ್ ಜೊತೆಗೆ ಕರೆಕ್ಟ್ ಪೇರ್ ಅಂತ ಮಾಡ್ಕೊಂಡಿದ್ದೀವಿ. ನಿಮ್ಮನೆ ಎತ್ತೆ ನಿಮಗೆ ಜೋಡಿ ಸಿಕ್ಕಿದೆ? ನಮ್ಮವೇ ಜೊತೆ. ಹೌದು ಸರ್. ಇದು ಪ್ಯೂರ್ ಹಳ್ಳಿ ಕಾರೇ ಅಲ್ಲ? ಹೌದು, ಇದು ಪ್ಯೂರ್ ಹಳ್ಳಿ ಕಾರು. ಸ್ನೇಹಿತರ ನೀವೇನು ನೋಡ್ತೀರಾ ನೋಡಿ ಹೆಂಗ್ ನಿಂತಿದೆ, ಖುಷಿ ಆಗುತ್ತೆ. ಎತ್ತು ಮಾತ್ರ ತುಂಬ ಚೆನ್ನಾಗಿದೆ. ಕುದುರೆ ಇದು ಏನು ಬರುತ್ತೆ ಹಿಂದ್ಗಡೆ ನಡೆಯೋದಾಗ್ಬೋದು. ನೆನ್ನೆ ಒಂದು ಸ್ವಿಮ್ಮಿಂಗ್ ಕರ್ಕೊಂಡು ಇರ್ತೀವಿ, ಬರೀ ಹಗ್ಗ ಕಳಿಸಿದ್ರೆ ಒಂದು ಕುದುರೆ ಬರ್ತಾ ಇದೆಯಲ್ಲ ರೋಡಲ್ಲಿ, ಆ ಥರ ಬರುತ್ತೆ. ಯಾರೋ ಹೋಗ್ತಾ ಇದ್ದಾರೋ ಬರ್ತಾ ಇದ್ದಾರೋ ಎಲ್ಲ ಹಂಗೆ ನಿಂತ್ಕೊಂಡು ನೋಡಬೇಕು, ಆ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್, ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ ಎತ್ತನ್ನ. ಅದ್ರ ಫೇಸ್ ನೋಡಿದ್ರೆ ಒಂದು ಮಕ್ಕಳು ಇದು ಅನಿಸುತ್ತೆ, ಮಕ್ಕಳ ಫೇಸ್ ಥರ ನಿಂತ್ಕೊಳ್ಳುತ್ತೆ. ಭಾಳ ಖುಷಿ ಆಗುತ್ತೆ. ಅದ್ರದ್ದು ಇನ್ನೋಸೆಂಟ್ ಥರ ಏನು ಗೊತ್ತಿಲ್ಲ, ಸುಮ್ಮನೆ ಬಂದು ನಿಂತ್ಕೊಂಡು ರೇಸಿಗೆ ಬಿಟ್ಟಾಗ ಸ್ಪೀಡ್ ಇದೆಯಲ್ಲ ಭಾಳ ಸ್ಪೀಡ್ ಮಾಡುತ್ತೆ, ತುಂಬ ಸ್ಪೀಡ್ ಮಾಡುತ್ತೆ. ತುಂಬ ಜನಕ್ಕೆ ಇಷ್ಟ. ತುಂಬ ಜನ ಈಗ ರೇಸ್ ಅವರೆಲ್ಲ ತುಂಬ ಲೈಕ್ ಮಾಡ್ತಾರೆ. ಹೌದು, ಇದಕ್ಕೂ ಒಳ್ಳೆ ಫ್ಯೂಚರ್ ಇದೆ ಸ್ನೇಹಿತರೆ. ಮೊನ್ನೆ ಫಸ್ಟ್ ಪ್ಲೇಸ್ ಗೆದ್ಕೊಡ್ತು ಇದು ಜಲ್ಲುನ್ ಜೊತೆ ಓಡಿ. ನಾವು ಹಾಕಿರೋ ಕಡೆ ಎಲ್ಲ ಪ್ರೈಸೇನೆ. ಇದನ್ನ ಎಲ್ಲೆಲ್ಲ ಹಾಕಿದ್ವಿ ಪಾಯಿಂಟ್ಗೆ ಎಲ್ಲ ತಲೂ ಪ್ರೈಸ್ ಮಾಡಿದೆ. ಪ್ರೈಸ್ ಮಿಸ್ಸೇ ಮಾಡಿಲ್ಲ. ಇಲ್ಲ ಎಂಥದ್ದು ಗಂಧನಹಳ್ಳಿ ಅಂತ ಒಂದು ಇದಿದೆ, ಅಲ್ಲಿ 16:80 ಲಾಸ್ಟ್ ಅಂತ. ಅದಕ್ಕಿಂತ ಒಳಗಡೆ ಯಾರು ಹೊಡೆದಿರ್ಲಿಲ್ವಂತೆ. ನಮ್ಮ 15:60 ಬಂದಿದ್ದಾವೆ, 15 ಸೆಕೆಂಡ್ 60 ಬಂದಿದ್ದಾವೆ. ಭಾಳ ಅಂದರೆ ಭಾಳ ಸ್ಪೀಡ್ ಮಾಡಿ ಫಸ್ಟ್ ಪ್ರೈಸ್ ಆಯ್ತು ಅಲ್ಲಿ ನಮಗೆ. ಇದು ಮತ್ತೆ ಮುನ್ನ. ಇದು ದಾದಾ ಅಂದ್ಬಿಟ್ಟು, ಇದು ಮಹಾರಾಷ್ಟ್ರದಿಂದನೇ ತಂದಿರೋದು. ಅವತ್ತು ನಮ್ಮ ತಾಯಿ ಏನು ಹೇಳಿದ್ರು, ಆ ಟೀಮ್ ಹುಡುಗರು ಹೇಳ್ಕೊಟ್ಟಿದ್ರಲ್ಲ, ಆ ಮಾತಿಗೆ ಏನೇ ಆದರೂ ನಮ್ಗೆ ಅಲ್ಲಿಂದನೇ ತಂದರೆ ಅನ್ನೋ ಥರ ಅಲ್ಲಿಂದನೇ ತಂದಿರೋದು. ಭಾಳ ಅಂದರೆ ಭಾಳ ಸ್ಪೀಡ್ ಮಾಡಿದೆ. ಒಂದೇ ಒಂದು ಕಡೆ ಹಾಕಿದ್ದೀವಿ, ಇನ್ನೆಲ್ಲೂ ಹಾಕಿಲ್ಲ. ಬುಲೆಟ್ ಅಂದ್ಬಿಟ್ಟು ಗೂಳಿ ಅದ್ರ ಜೊತೆ ಹಾಕಿದ್ವಿ.
ಒಳ್ಳೆ ಅವತ್ತು ಒಂದು ರೌಂಡ್ ಪಾಸ್ ಆಯಿತು, ಎರಡನೇ ರೌಂಡು ಅವತ್ತು ಫೇಲ್ ಆಯಿತು, ಒಂದೊಂದು ಅಜ್ಜೆಯಲ್ಲಿ ಫೇಲ್ ಆಯಿತು. ನೆಕ್ಸ್ಟ್ ಒಳ್ಳೆ ಎತ್ತು ಮಾಡ್ತಾ ಇದ್ವಿ, ನಮ್ಮ ಎತ್ತಾದರೂ ಸರಿ ಇಲ್ಲ ಬೇರೆ ಯಾರ್ದಾರು ಎತ್ತು ಮಾಡಿ ಹಾಕ್ತೀವಿ ಎಲ್ಲದ ಕಡೆನೂ. ನೋಡಿ ಸ್ನೇಹಿತರೆ, ದಾದಾ ಹೆಸರು ತಕ್ಕನಾಗೆ ದಾದಾ ಥರನೇ ಇದೆ, ತುಂಬ ಚೆನ್ನಾಗಿದೆ. ಅವರಲ್ಲಿ ಈಗ 3 4 5 ಟೋಟಲ್ 5 ಆ ಕಡೆವೆ. ಬೆಳಗಾಂನಿಂದ 2 ತಂದಿದ್ದೀವಿ, ಮಹಾರಾಷ್ಟ್ರದಿಂದ 3 ತಂದಿದ್ದೀವಿ. 3 ಅಲ್ಲಿಂದ ತಂದವು ಯಾವ ಫೇಲ್ ಅನ್ನೋದಿಲ್ಲ, ಎಲ್ಲ ಚೆನ್ನಾಗಿ ನಮ್ಮ ಹತ್ರ ಬಂದು ಚೆನ್ನಾಗಿ ಪ್ರೈಸ್ ಮಾಡ್ತಾ ಇದ್ದಾವೆ, ಚೆನ್ನಾಗಿ ಓಡ್ತಾ ಇದೆ. ಸರ್ ನಮ್ಮ ಕರ್ನಾಟಕದ ಮೂಲ ತಳಿ ಆದರೂ ಮಹಾರಾಷ್ಟ್ರದಲ್ಲಿಂದ ತಗೊಂಬಂದ್ಮೇಲೆ ಪ್ರೈಸ್ ಆಗ್ತಿದ್ದೇವೆ, ಅದೊಂದು ಇಲ್ಲ ಹೌದು, ಇಲ್ಲಿಂದಾನೆ ಅಲ್ಲಿಗೆ ತಗೊಂಡೋಗಿರ್ತಾರೆ ಕರುಗಳಲ್ಲಿ ಸಾಕಿ ಅಲ್ಲಿದೆ ಆದಂಥ ಒಂದು ಸ್ಪೀಡ್ ಇದೆ, ಅವರು ಆ ಸ್ಪೀಡಿಗೆ ಸೆಟ್ ಮಾಡಿರ್ತಾರೆ. ನಾವಿಲ್ಲಿ ತಂದುಬಿಟ್ಟು ನಮಗೆ ಏನೋ ಬೇಕು, ನಮ್ಮದು ಗಾಡಿ ತುಂಬ ವೆಯ್ಟ್, ನಮ್ಮ ಇದ್ರ ಗಾಡಿಗಳು ತುಂಬ ವೆಯ್ಟ್, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಹೊಡಿತಾ ಇದೀವಿ ಅಷ್ಟೇ. ಅಂದರೆ ಸರ್ ಅವರು ಪೂರ್ತಿ ವರ್ಕೌಟ್ ಮಾಡಿ ರೇಸಿಗೆ ತಯಾರಿ ಮಾಡಿ ಕಳಿಸ್ತಾರೆ. ಹೌದು, ರೇಸ್ಗೆ ಅಂದ್ಬಿಟ್ಟು ಅವ್ರದ್ದು ಬೇರೆ ಥರನೇ ವರ್ಕೌಟ್ ಅದು. ಪ್ರತಿದಿನ ಪ್ರಾಕ್ಟೀಸ್ ಇರುತ್ತೆ, ಹೊಡೆಯೋದಾಗ್ಬೋದು, ಅದೆಲ್ಲ ಬೇರೆ ಬೇರೆ ಥರ ಇದೆ. ಅದು ಒಂದು 4-5 ಥರ ರೇಸ್ ಇದೆ ಅಲ್ಲಿದು, 3-4 ಥರ ರೇಸು. ಅದರಲ್ಲಿ ಎಲ್ಲದರಲ್ಲೂ ಆಡಿಸಿರ್ತಾರೆ. ಇದು ಬಂದ್ಬಿಟ್ಟು ಬೈಲ್ಗಾಡ 4 ಜೊತೆ ಎತ್ತು ಹೊಡುತ್ತಲ್ಲ ಅದರಲ್ಲಿ ಹೊಡಿತ್ತು. ಇನ್ನು ನಮ್ಮ ಕಾಕ ಅದು ಬಂದ್ಬಿಟ್ಟು ಎಲ್ಲ ಥರ ರೇಸ್, ಅಲ್ಲಿ ಏನು 3 ರೇಸ್ ನಡೆಯುತ್ತೆ, 3ರಲ್ಲೂ ಆಡಿದೆ, 3ರಲ್ಲೂ ಆಡಿ 3ರಲ್ಲೂ ಬಹುಮಾನ ಮಾಡಿರೋಂಥ ಎತ್ತದು. ಜಲ್ವಾ ಬಂದ್ಬಿಟ್ಟು ಚಕ್ಡಿ ಆಡ್ತಾಯಿತ್ತು. ಇವತ್ತಿಗೂ ಆ ಜಲ್ವಾ ಓನರ್ ಫೋನ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ ಅವರು. ನಾವು ಪ್ರತಿ ಸಲ ಪ್ರೈಸ್ ಆದಾಗ ಹಿಂಗೆ ಓಡ್ತು ಹಿಂಗೆ ಮಾಡ್ತು ಅಂತ ಅವ್ರಿಗೆ ಫೋಟೋ ಹಾಕೋದು ವಿಡಿಯೋ ಹಾಕೋದು ಮಾಡ್ತೀವಿ, ಭಾಳ ಖುಷಿ ಪಡ್ತಾರೆ. ನೀವೇ ಸಾಕಬೇಕು ಸರ್, ಚೆನ್ನಾಗಿ ಸಾಕಿ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಅದೇ ಹೇಳೋದು, ದಯವಿಟ್ಟು ನೀವೇ ಸಾಕಿ, ಚೆನ್ನಾಗಿದೆ ಅದು, ಇಲ್ಲಿದ್ದಾಗ ಇನ್ನೂ ಹೆಸರು ಮಾಡುತ್ತದು. ಹೌದು. ನಿಮ್ಮ ಎತ್ತುಗಳಿಗೆ ಎಲ್ಲ ಥರ ಡ್ರೈವರು ಓಡಿಸಿದ್ದಾರೆ, ಅಂದರೆ ಎಲ್ಲ ಚಾಂಪಿಯನ್ ಡ್ರೈವರ್ ಎಲ್ಲ ನಿಮ್ಮ ಎತ್ತನ್ನ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಯಾರನ್ನಾರು ಮರ್ತಿದ್ರೆ ನೆನ್ಪು ಮಾಡ್ಕೊಂಡು ಹೇಳಿ. ಹೌದು ಇವ್ರು ಹೊಡೆದೆ ಚಿಕ್ಕೋಡಿ ಮಾಯಿ.